ಈಗ ಚೆಕ್ಮೇಟ್ ಮೇಲೆ ಚೆಕ್ಮೇಟ್ ಅನ್ನ ಕೊಡ್ತಾ ಇದ್ದಾರೆ. ಆ ಕಡೆಗೆ ಒಂದ್ ಕಡೆಗೆ ಡಿ ಕೆ ಶಿವಕುಮಾರ್ ಬಣಕ್ಕೆ ಯತೀಂದ್ರ ಅವರು ಕೊಟ್ರೆ, ಯತೀಂದ್ರ ಅವರ ಬಣಕ್ಕೆ ಡಿ ಕೆ ಶಿವಕುಮಾರ್ ಟೀಮ್ ಕೂಡ ಕೊಡ್ತಾ ಇದೆ. ಈಗ ಮತ್ತೆ ಯತೀಂದ್ರ ಅವರ ಟೀಮ್ ಇನ್ನೊಂದು ಕಡೆಗೆ ಕೊಡುವಂತ ಲೆಕ್ಕಾಚಾರಗಳು. ಸೊ ಸಿಎಂ ಡಿಸಿಎಂ ಡಿ ಕೆ ಶಿವಕುಮಾರ್ ಬಣದಿಂದ ಸಿದ್ದು ಬಣಕ್ಕೆ ಚೆಕ್ಮೇಟ್. ಹೈಕಮಾಂಡ್ ಅಂಗಳದಲ್ಲಿ ಚರ್ಚೆಗೆ ಬರುವ ಮುನ್ನವೇ ಈಗ ಕೌಂಟರ್ ಅಟ್ಯಾಕ್ ಶುರು ಆಗ್ತಾ ಇದೆ. ಡಿ ಕೆ ಟೀಮ್ ಮೇಲೆ ಹೈಕಮಾಂಡ್ ಕ್ರಮ ಕೈಗೊಳ್ಳೋಂಗಿಲ್ಲ, ಬಿಡಂಗಿಲ್ಲ, ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ಯತೀಂದ್ರ ಹೇಳಿಕೆಯನ್ನೇ ಅಸ್ತ್ರ ಮಾಡಿಕೊಂಡು ಸಂದೇಶವನ್ನು ರವಾನೆ ಮಾಡೋ ರೀತಿಯಲ್ಲಿ ಇದ್ದಂಗಿದೆ. ನಮ್ಮ ವಿರುದ್ಧ ಕ್ರಮ ಆದ್ರೆ ಯತೀಂದ್ರ ವಿರುದ್ಧವೂ ಕ್ರಮ ಆಗಲಿ ಅನ್ನುವಂತ ಆಟ. ಸೊ ಮುಹೂರ್ತ ಫಿಕ್ಸ್ ಮಾಡಿನೇ ಈಗ ಹೈಕಮಾಂಡ್ಗೆ ಟಕ್ಕರನ್ನ ಕೊಡ್ತಾ ಡಿ ಕೆ ಟೀಮ್. ಕಾಯ್ತಾ ಇದ್ರ ಇಷ್ಟು ದಿನ ಅನ್ನುವಂಥ ಪ್ರಶ್ನೆಗಳು ಎದ್ದೇಳ್ತಾ ಇವೆ. There is no tussle for CM post right now. I have already told you. Now everything is clear. The High Command has clearly said. High Command has clearly said. As of now, there will be no change in the leadership. High Command clear ಮಾಡಿದ ನಾಯಕತ್ವ ಬದಲಾವಣೆ ಇಲ್ಲ ರಾಜ್ಯದಲ್ಲಿ ಅಂತ ಹೇಳಿ ಹೈಕಮಾಂಡ್ ಏನು ಡಿಸಿಷನ್ ತಗತ್ತದೆ ಅದೇ ಅಂತಿಮ. ಹೈಕಮಾಂಡ್ ಏನು ಡಿಸಿಷನ್ ತಗತ್ತದೆ ಅದೇ ಅಂತಿಮ. ಈಗಾಗಲೇ ಹೇಳಿದ್ದೀನಿ, ಯಾರದೇ ಹೇಳಿಕೆಗೂ ಪ್ರತಿಕ್ರಿಯೆ ಕೊಡಲ್ಲ ಅಂತ. ನಾನು ಏನು ಹೇಳಬೇಕು ಎಲ್ಲ ಹೇಳಾಗಿ. ಅಲ್ಲ ಸರ್, ನಾಯಕತ್ವ ಬದಲಾವಣೆ ಪದೇ ಪದೇ ಹೇಳ್ತಾ ಇದ್ದೀರಿ, ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ. ಸರಿ ಹೇಳ್ಬೋದು, ಅದನ್ನೇ ಮತ್ತೆ ಮತ್ತೆ ಹೇಳಕ್ಕಾಗತ್ತೇನ್ರಿ? ಅಲ್ಲ ಸರ್, ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ. ನನ್ನ ಹೇಳಿಕೆ ಮೇಲೆ ಎಲ್ಲರೂ ಪ್ರತಿಕ್ರಿಯೆ ಮಾಡ್ತಿರ್ತಾರೋ, ಎಲ್ರಿಗೂ ನಾವು ಉತ್ತರ ಕೊಡೋಕ್ಕಾಗೋದಿಲ್ಲ ಬಿಡಿ. ನಾವು ಯಾರು ವರಿಷ್ಠರನ್ನ ನಾವು ಭೇಟಿ ಮಾಡ್ತಾ ಇಲ್ಲ. ಈಗಾಗಲೇ ನಾವೆಲ್ಲರೂ ಅವ್ರಿಗೆ ಮನವಿ ಮಾಡಿದ್ದೀವಿ. ಆ ಮನವಿಗೆ ಸ್ಪಂದನೆಯನ್ನು ಸಿಕ್ಕಿದೆ. ಸೊ ಆದಷ್ಟು ಬೇಗ ಒಂದು ತೀರ್ಮಾನವನ್ನು ತಗೊಳ್ತಾರೆ. ಇವತ್ತು ಹೇಳ್ತೀನಿ ಡಿ ಕೆ ಶಿವ ಇಲ್ಲಿವರೆಗೂ ಇದ್ದಂಥದ್ದು ಒಂದು ಲೆಕ್ಕ, ಇನ್ಮೇಲಿರುವಂಥದ್ದು ಇನ್ನೊಂದು ಲೆಕ್ಕ ಅನ್ನೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಟೀಮ್ ಈಗ ಎಳ್ದಂಗೆ ಕಾಣಿಸ್ತಾ ಇದೆ.